ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಗ್ಯಾಸ್ ಸಿಲಿಂಡರ್ನ ಬಗ್ಗೆ ವಹಿಸಬೇಕಾದ ಎಚ್ಚರಿಕೆಗಳು. ರಬ್ಬರ್ ಕೊಳವೆಗಳು ಮತ್ತು ರೆಗ್ಯುಲೇಟರ್ಗಳನ್ನು ಅಧಿಕೃತವಾದ ವಿತರಕರಿಂದ ಮಾತ್ರ ಖರೀದಿಸಿ. ಅನಾವಶ್ಯಕ ಲೀಕೇಜ್ ಆಗುವುದನ್ನು ತಪ್ಪಿಸಬಹುದು. ಅಡಿಗೆ ಅನಿಲಕ್ಕೆ ಸಂಬಂಧಿಸಿದ ಉಪಕರಣಗಳನ್ನು ಯಾವಾಗಲೂ BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇವರಿಂದಲೇ ಖರೀದಿಯನ್ನು ಮಾಡಿರಿ. ಹೊಸದಾಗಿ ತರುವ LPG ಸಿಲಿಂಡರ್ಗಳಿಗೆ ಕಂಪನಿ ಸೀಲ್ ಹಾಗೂ ಭದ್ರತಾ ಮುಚ್ಚಳ ಇರಲೇಬೇಕು ಎಂಬುದನ್ನು ತಿಳಿದಿಟ್ಟುಕೊಂಡು ಗಮನಿಸಿ. ಉರಿ ಯಾವಾಗಲೂ ನೀಲಿ ಬಣ್ಣದಲ್ಲಿ ಇರಬೇಕು. ಅಲ್ಲದೆ ಉರಿಯು ಕೇಸರಿ, ಹಳದಿ ಬಣ್ಣದಿಂದ ಮಿಶ್ರಿತವಾಗಿದ್ದರೆ ಮತ್ತು ಉರಿಯು ಒಂದೇ ಸಮನೆ ಉರಿಯುತ್ತಿದ್ದರೆ ತಕ್ಷಣ ಬರ್ನರ್ ಅನ್ನು ಶುದ್ಧ ಮಾಡಿ. ಉರಿ ಒಂದೇ ಸಮ ಆಗದಿದ್ದರೆ ಅನಿಲ ಬರುವ ಮಾರ್ಗವನ್ನು ಪರೀಕ್ಷಿಸಿ. ಕೊಳವೆ ಏನಾದರೂ ತುಂಬಿಕೊಂಡಿದ್ದರೆ ಹೀಗಾಗುತ್ತದೆ ಎಂದು ತಿಳಿಯಿರಿ. ಕಾರ್ಬನ್ ರೂಪದಲ್ಲಿ ಒಂದೆಡೆ ಶೇಖರವಾಗಿ ಇಂಧನ ವ್ಯರ್ಥವಾಗುತ್ತದೆ. ಅಡುಗೆಗೆ ಬೇಕಾದ ಸಿದ್ಧತೆಗಳನ್ನು ಮೊದಲೇ ಮಾಡಿಟ್ಟುಕೊಂಡು ನಂತರ ಸ್ಟವ್ ಹಚ್ಚಿ. ಒದ್ದೆ ಪಾತ್ರೆಗಳನ್ನು ಒಣ ಬಟ್ಟೆಯಿಂದ ಒರೆಸಿದ ನಂತರ ಒಲೆಯ ಮೇಲೆ ಇಟ್ಟು ಸ್ಟವ್ ಹಚ್ಚಿ. ಇದರಿಂದ ಪಾತ್ರೆ ಬೇಗ ಕಾಯುತ್ತದೆ. ಅಡುಗೆ ಮಾಡುವಾಗ ಪದಾರ್ಥಗಳು ಉಕ್ಕಿದರೆ ಬರ್ನರ್ಗಳನ್ನು ಆಗಿಂದಾಗೆ ಶುಚಿಗೊಳಿಸಿ. ಗ್ಯಾಸ್ ವ್ಯರ್ಥವಾಗುವುದು ತಪ್ಪುತ್ತದೆ. ದೊಡ್ಡ ಬರ್ನರ್ಗಿಂತ ಸಣ್ಣ ಬರ್ನರನ್ನೇ ಬಳಸಿ. ಇದರಿಂದ 8-10 ದಿನಕ್ಕೆ ಆಗುವಷ್ಟು ಗ್ಯಾಸ್ ಉಳಿತಾಯವಾಗುತ್ತದೆ. ಸ್ಟವ್ ಅನ್ನು ಯಾವಾಗಲೂ ಸಿಲಿಂಡರ್ಗಿಂತ ಎತ್ತರದಲ್ಲಿಡಿ. ಸಿಲಿಂಡರನ್ನು ಯಾವಾಗಲೂ ಗಾಳಿ ಮತ್ತು ಬೆಳಕು ಇರುವ ಜಾಗದಲ್ಲಿ ಇಡುವುದು ಒಳ್ಳೆಯದು. ಅನಿಲ ಸೋರಿಕೆಯನ್ನು ವಾಸನೆಯಿಂದ ಕಂಡುಕೊಳ್ಳಿ. ಒಬ್ಬರಿಗೆ ಗೊತ್ತಾಗದಿದ್ದರೆ ಇನ್ನೊಬ್ಬರಿಗೆ ಕೇಳಿ ಪರೀಕ್ಷಿಸಿ. ಯಾವಾಗಲೂ ಲೈಟರ್, ಕಡ್ಡಿ ಪೆಟ್ಟಿಗೆಗಳಿಂದ ಪರೀಕ್ಷಿಸುವುದು ಅಪಾಯ. ಗ್ಯಾಸ್ ಸ್ಟವ್ನ ಕೆಲಸ ಮುಗಿದ ಮೇಲೆ ರಾತ್ರಿ ಮಲಗುವಾಗ ರೆಗ್ಯುಲೇಟರನ್ನು ಆಫ್ ಮಾಡಿ ಮಲಗಿ. ಗ್ಯಾಸ್ ಸೋರಿಕೆ, ವಾಸನೆ ಏನಾದರೂ ಬಂದರೆ ಗಾಬರಿಯಾಗಬೇಡಿ. ದೀಪಗಳನ್ನು ಹಚ್ಚಬೇಡಿ. ಬೆಂಕಿ ಕಡ್ಡಿಗಳನ್ನು ಗೀರಬೇಡಿ. ಗ್ಯಾಸ್ ವಿತರಕರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ. ಅವರನ್ನು ಆದಷ್ಟು ಬೇಗ ಕರೆಯಿಸಿ. ರಬ್ಬರ್ ಕೊಳವೆಯನ್ನು ಆಗಾಗ ಪರೀಕ್ಷೆ ಮಾಡುತ್ತಾ ಇರಿ. 2 ವರ್ಷಕ್ಕೊಮ್ಮೆಯಾದರೂ ಬದಲಾಯಿಸಿ. ಮನೆಯಲ್ಲಿ ಇರುವ ಎಲ್ಲರಿಗೂ ಗ್ಯಾಸ್ ಸಿಲಿಂಡರ್ ಬಗ್ಗೆ ತಿಳುವಳಿಕೆ ಮೂಡಿಸಿ. ಚಿಕ್ಕ ಮಕ್ಕಳಿಗೂ ಅದರ ಬಗ್ಗೆ ಅರಿವು ಮೂಡಿಸಿ. ಅವರನ್ನು ಸ್ಟವ್ ಬಳಿ ಇರದಂತೆ ನೋಡಿಕೊಳ್ಳಿ. ಇಂದಿನ ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.